ನಾನು ಸಾಹಿತ್ಯದ ಬರಹಗಾರನಲ್ಲ, ವಿಮರ್ಶಕರಲ್ಲ. ಆದರೆ ಸಾಹಿತ್ಯ ಪರಿಷತ್ತು ಪಂಪನ ಹೆಸರಿಟ್ಟರೆ 1,000 ಕಿಲೋಮೀಟರ್ ದೂರದಲ್ಲಿದೆ. ಪಂಪನ ವ್ಯವಸ್ಥೆ ಏನಾಗಿದೆ ಅಂತ ಯಾರು ಸಹ ಇವತ್ತು ಪರಿಶೀಲನೆ ಮಾಡ್ತಾ ಇಲ್ಲ. ನಮ್ಮ ಕನ್ನಡದ ಮಾಸ್ತಿ ವೆಂಕಟೇಶ ಹೆಗಡೆ ಏನಾಗಿದೆ ಅಂತ ಯಾರು ಹೋಗ್ತಾ ಇಲ್ಲ. ಎಲ್ಲರ ಸಮಾಜಕ್ಕೆ 1 ಲಕ್ಷ ಮೀರಿ 1 ವರ್ಷದಲ್ಲಿ ನನ್ನ ಪ್ರವಾಸ ಮಾಡಿದ್ದೀನಿ. ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ನನ್ನ ದುಡ್ಡು, ನನ್ನ ಹಣ, ನನ್ನ ಶ್ರಮ ಜನರಿಗೆ ಜಾಗೃತಿಗೊಳಿಸುವಂತ ನಾಮಫಲಕಗಳು. ಎಷ್ಟು ಜನ ಸಾಹಿತ್ಯಗಳು ನಾಮಫಲಕ ಕೃಷ್ಣರವರಸ್ತೆ, ಮಾ ರಾಮಮೂರ್ತಿಗಳ ರಸ್ತೆ, ಕೃಷ್ಣದೇವರ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಏನಾಗಿದೆ ಎಲ್ಲವನ್ನ ಶುದ್ಧಿ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಸಾಹಿತ್ಯದ ಬರಹಗಾರನಲ್ಲ, ವಿಮರ್ಶಕರಲ್ಲ. ಆದ್ರೆ ಕರ್ನಾಟಕದಲ್ಲಿ ಈ ಸಾಹಿತಿಗಳು ಏನು ಭಾಷಣ ಮಾಡಿದಾರಲ್ಲ, ಆ ಭಾಷಣಕ್ಕೆ ನಾನು ಆತನಾಗಿದ್ದೀನಿ. ಇವರು ಏನೇನು ಭಾಷಣ ಮಾಡಿದ್ದಾರೆ ಸಾಹಿತಿಗಳು ಎಲ್ಲರ ಸಮಾಜಗಳಿಗೆ ನಾನು ಹೋಗಿದ್ದೀನಿ. ಸುಮಾರು 1 ಲಕ್ಷ ಕಿಲೋಮೀಟರ್ 1.5 ವರ್ಷದಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ ಮುಂದೆಗಡೆ. ಆದ್ರೆ ಸಾಹಿತ್ಯ ಪರಿಷತ್ತು ಪಂಪನ ಹೆಸರಿಟ್ಟರೆ 1,000 ಕಿಲೋಮೀಟರ್ ದೂರದಲ್ಲಿದೆ. ಪಂಪನ ವ್ಯವಸ್ಥೆ ಏನಾಗಿದೆ ಅಂತ ಯಾರು ಸಹ ಇವತ್ತು ಪರಿಶೀಲನೆ ಮಾಡ್ತಾ ಇಲ್ಲ. GS ಶಿವರಾಮಪುರ ಸಮಾಧಿ ಇದೆ, ಅದೇನಾಗಿದೆ ಅಂತ ಯಾರು ಸಮಸ್ಯೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಕನ್ನಡದ ಮಾಸ್ತಿ ವೆಂಕಟೇಶ ಹೆಗಡೆ ಏನಾಗಿದೆ ಯಾರು ಹೋಗ್ತಾ ಇಲ್ಲ. ಸಾಹಿತಿಗಳಿಗೆ ಗಮನವಾಗಿರಿ. ನಾನು ಕನ್ನಡದ ಅಭಿಮಾನಿಯಾಗಿರ್ತೀನಿ. ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಸಂತರು, ಸಾಹಿತಿಗಳು, ಹೋರಾಟಗಾರರು ಎಲ್ಲರ ಸಮಾಜಕ್ಕೆ 1 ಲಕ್ಷ ಮೀರಿ 1 ವರ್ಷದಲ್ಲಿ ನನ್ನ ಪ್ರವಾಸ ಮಾಡಿದ್ದೀನಿ. 1 ವರ್ಷ ಸುಮ್ಮನೆ ಸಾಧಾರಣ. ಆದರೆ ನಾನು ಒಬ್ಬ ಸಾಮಾನ್ಯ ಕ್ರಿಯಾಶೀಲ ಕನ್ನಡಿಗನಾಗಿ ಕೆಲಸ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ಹೇಳಿದ್ರಲ್ಲ ಚಾಲಕನಾಗಬೇಕು ಅಂತ ಕನ್ನಡದ ಚಾಲಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ನನ್ನ ದುಡ್ಡು, ನನ್ನ ಹಣ, ನನ್ನ ಶ್ರಮ. ಆದ್ರೆ ಸಾಹಿತಿಗಳು ಭಾಷಣ ಮಾಡ್ತಾರಲ್ಲ ಅನೇಕ ವಿಚಾರವಂತರು ಜೊತೆಯಲ್ಲಿ ಅದನ್ನ ಕೈಗೂಡಿಸಿ ನೀವು ಮಾಡಿ ಅಂತ ಕೆಲಸ ಮಾಡಬೇಕು. ಪಂಪನ ಸಮಾಜ ನೋಡಿ ಕಣ್ಣಲ್ಲಿ ಬರುತ್ತೆ, GS ಶಿವರಾಮಪ್ಪನವರ ಸಮಾಜ ನೋಡಿ ಕಣ್ಣಲ್ಲಿ ಬರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ತುಂಬಾ ಇದೆ ಸ್ವಾಮಿ ಕನ್ನಡದಲ್ಲಿ. ನಾನು ಮಹೇಶ್ ಜೋಶಿ ಅವರ ಬಗ್ಗೆ ಏನು ಮಾತಾಡಿದೆ, ಆತನನ್ನ ಸೆಂಟ್ರಲ್ ಜೈಲಿನಲ್ಲಿ ನೋಡ್ಬೇಕು ಅಂತ ಆಸೆ ಇದೆಯಲ್ಲ, ಆ ಆಸೆ ನಾನು ಒಬ್ಬ ಅದರಲ್ಲಿ. ಯಾಕಂದ್ರೆ ನಾನು ತುಂಬಾ ಅವರ ನನ್ನ ಒಡನಾಟ ಹೇಗಿತ್ತು ಅಂತ ಹೇಳಿದ್ರೆ ದಿನ ಅಂದ್ರೆ ನನ್ನ ಹೊರಗಡೆ ಹೋಗು ಅಂತ ಹೇಳಿದ್ರು. ನೀನು ಹೊರಗಡೆ ಹೋಗೋದು ಬೇಡ, ನನ್ನ ಕಾರ್ಯ, ನನ್ನ ದುಡ್ಡು ನಾನು ಕೊಡು, ನಾನು 251 ರೂಪಾಯಿ ಕೊಡು, ನನ್ನ ಸಾಹಿತ್ಯ ಪರಿಷತ್ ರದ್ದು ಮಾಡುವಂತ ಹೇಳಿ ನಾನು ಈಚೆ ಬಂದೆ. ಎಷ್ಟು ಸಮಸ್ಯೆಗಳಿರ್ತದೆ ಈಗ ಹೋದಾಗ ನಿಜವಾಗ್ ಹೇಳ್ತೀನಿ. ಸಾಹಿತಿಗಳಿಗೆ, ಬರಹಗಾರರಿಗೆ, ಪತ್ರಿಕೋದ್ಯಮಗಳಿಗೆ ನಾನು ಕೇಳ್ಕೊತಂದೆ, ನೀವು ಸಹ ಕರ್ನಾಟಕ ರಾಜ್ಯದಲ್ಲಿ ಸಂತ ಬಸವಣ್ಣನವರನ್ನ, ಕಿತ್ತೂರು ರಾಣಿ. ನಾನು ಈಗ ಬೆಳಗಾವಿಯಿಂದ ಬಂದೆ. ನಾನು ಬೆಳಗ್ಗೆ 7 ಗಂಟೆಗೆ ನಿದ್ದೆ ಬಂದಿಲ್ಲ. ಮೊನ್ನೆ ನೀವೇನೋ ಕನ್ನಡದ ಸೊಲ್ಲಾಪುರಕ್ಕೆ ಹೋಗಿದ್ದೆ. ಈಗ 3 ದಿವಸ ಇದೆ. ಚಾವಣಿ ಬಿತ್ತಲ್ಲ ಶಾಲೆಗಳಿಗೆ ಹೋಗಿದ್ದೆ, ಮಾತಾಡಿಸಿದೆ, ಮಕ್ಕಳಿಗೆ ಗೀತೆ ಆಡಿಸಿದೆ, ಮಕ್ಕಳಿಗೆ ಧೈರ್ಯ ತುಂಬಿದೆ. ನಾನು ಯಾವ ಲೀಡರ್ ಅಲ್ಲ, ನಾನು ಯಾವ ನಾಯಕನೂ ಅಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಸೊಲ್ಲಾಪುರಕ್ಕೆ ಹೋಗಿ ಬಂದೆ ಸ್ವಾಮಿ. ಕನ್ನಡದ ಶಾಲೆಗಳ ಬಿತ್ತಿದೆ. 12 ಜನ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ, 2 ಜನ ಶಿಕ್ಷಕರಿಗೆ ಹೊರಗೆ ಹಾಕಿದ್ದಾರೆ. ಯಾಕೆ ಹೇಳ್ತಾರೆ ಇದರಲ್ಲಿ ನಾನು ಹೇಳಲಿಕ್ಕೆ ಸಮಯ ಇಲ್ಲ. ಯಾಕಂದ್ರೆ ಸಮಯ ಮೀರ್ತು ಅಂತಂದ್ರೆ ಯಾಕಂದ್ರೆ ಬಹಳ ವಿಶೇಷವಾದ ಸಮಯ ಇದು. ಯಾಕಂದ್ರೆ ಮತ್ತೆ ಪಂಪನ ಸಮಾಧಿ ಮತ್ತೆ ಸಂಗೊಳ್ಳಿ ರಾಯಣ್ಣನಲ್ಲಿ ಈ ರೀತಿ ಹೇಳ್ತಾ ಹೋದ್ರೆ ಸಮಯ ತಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಕನ್ನಡ ಸಾಹಿತ್ಯ ಪರಿಷತ್ತು ಯಾರೇ ಅಧ್ಯಕ್ಷಗಳಿದೆ ಕೇವಲ ಉತ್ತರಾಧಿಕಾರಿಗೆ ಸರ್ಕಾರದ ಅಫಿಡೇಟ್ ನೋಟ್ರಿ ಹಾಕಬಾರ್ದು. ಯಾವುದೇ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದಲ್ಲಿರ್ಬೋದು, ತಾಲೂಕು ಘಟಕ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ರಾಜ್ಯ ಇರ್ಬೋದು, ಇವರೆಲ್ಲರೂ ಏನಾಗಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಸರ್ಕಾರಿ ನೋಟ್ರಿಗಳಾಗುತ್ತಿದೆ. ಕಸೆ ಹೊಡಿಲಿಕ್ಕೆ ನಿಂತಿದ್ದಾರೆ ಮತ್ತು ಸತ್ತೆ ಹೊಡಿಬೇಕು ಅಂದ್ರೆ ಸಾಧಕರು, ಶರಣರು, ಸಾಹಿತಿಗಳು, ಹೋರಾಟಗಾರರ ಗುಣಗಳನ್ನ ಜನರಿಗೆ ಜಾಗೃತಿಗೊಳಿಸುವಂತ ನಾಮಫಲಕಗಳು. ಎಷ್ಟು ಜನ ಸಾಹಿತಿಗಳು ನಾಮಫಲಕ ಕೃಷ್ಣರವರಸ್ತೆ, ಮಾ ರಾಮಮೂರ್ತಿಗಳ ರಸ್ತೆ, ಕೃಷ್ಣದೇವರ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಏನಾಗಿದೆ ಎಲ್ಲವನ್ನ ಶುದ್ಧಿ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನ್ನ ಸ್ವಂತ ದುಡ್ಡಿನಲ್ಲಿ ನೋಡಿರ್ಬೋದು ನೀವು ವಿಷಯಗಳಲ್ಲಿ ಈ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಸ್ವಾಮಿ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಬಡಾವಣೆಗಳನ್ನ ಶುದ್ಧಿ ಮಾಡುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತು ಶುದ್ಧಿ ಮಾಡುವಂತ ಕೆಲಸ ಆಗಬೇಕು. ಬರೀ ಅಧಿಕಾರವನ್ನ ಶಾಹಿಯನ್ನ ದುರುಪಯೋಗ ಮಾಡಿಕೊಂಡು ಮತ್ತೆ ಕನ್ನಡಿಗರ ಅವಮಾನ ಮಾಡೋದು, ಕ್ರಿಯಾಶೀಲ ಕುಂಡಿಸೋದು, ಅವ್ರ ಮೇಲೆ ಒತ್ತಾಯ ಮಾಡೋದು ಆಗಬಾರ್ದು. ಕನ್ನಡ ಸಾಹಿತ್ಯ ಪರಿಷತ್ ಶುದ್ಧಿ ಮಾಡೋದು.